ಕೃಷ್ಣ ಕೃಷ್ಣ ನಾರಾಯಣ 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 ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಫಲ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ನಾರಾಯಣ ನಾರಾಯಣ ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ ಹಾಡುವ ಆಸೆಯ ನೀ ತುಂಬಿರುವೆ ನಾರಾಯಣ ನಾರಾಯಣ ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ ಹಾಡುವ ಆಸೆಯ ನೀ ತುಂಬಿರುವೆ ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ ಹಾಡುವ ಆಸೆಯ ನೀ ತುಂಬಿರುವೆ ಏನೇ ಬರಲಿ ನಿನ್ನಯ ವರವೇ ನಾರಾಯಣ ನಾರಾಯಣ ಏನೇ ಬರಲಿ ನಿನ್ನಯ ವರವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ನಾರಾಯಣ ನಾರಾಯಣ ಮೂರು ಲೋಕಗಳಲ್ಲಿ ಅಲೆಸುತ್ತಲಿರುವೆ ಕಲಹ ಪ್ರಿಯನೆಂದು ಕರೆದಿರುವೆ ನಾರಾಯಣ ನಾರಾಯಣ ಮೂರು ಲೋಕಗಳಲ್ಲಿ ಅಲೆಸುತ್ತಲಿರುವೆ ಕಲಹ ಪ್ರಿಯನೆಂದು ನೀ ಕರೆದಿರುವೆ ಏನೇ ಬರಲಿ ನಿನ್ನಯ ವರವೇ ಏನೇ ಬರಲಿ ನಿನ್ನಯ ವರವೇ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಜ್ಞಾನ ದಿವ್ಯಾಮೃತ ಫಲ ನೀನೇ ನನ್ನ ದೇವ ನಿನ್ನ ಜ್ಞಾನ ದಿವ್ಯಾಮೃತ ಫಲ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಜ್ಞಾನ ದಿವ್ಯಾಮೃತ ಫಲ ದೇವ ನಿನ್ನ ಜ್ಞಾನ ದಿವ್ಯಾಮೃತ
ಪಾನ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಎಷ್ಟೊಂದು ಅದ್ಭುತ. ಈಗ ದುಷ್ಟ ಶಿಕ್ಷಣೆ ಶ್ರೇಷ್ಠ ಪರಿಪಾಲನೆಗಾಗಿ ಭೂಲೋಕದಲ್ಲಿ ಅವತರಿಸಿ ತನ್ನ ಕುಮಾರನಾದ ಮನ್ಮಥನಿಗೆ ಲಗ್ನ ಮಾಡಲು ಯತ್ನಿಸಿ ದ್ರೌಪದಾ ದೇವಿಯನ್ನು ಕನ್ಯಾನ್ವೇಷಣೆಗಾಗಿ ಕಳಿಸಿರುವನು. ಆದರೆ ದ್ರೌಪದಾ ದೇವಿಯು ನಾನಾ ದೇಶಗಳನ್ನು ಸಂಚರಿಸಿ ಮನ್ಮಥನಿಗೆ ಯೋಗ್ಯ ಕನ್ಯೆಯೂ ಸಿಗದೆ ಬಳಲ ಬೇಸರಗೊಂಡು ಬರುತ್ತಿರುವ ದ್ರೌಪದಾ ದೇವಿಗೆ ನಾನೀಗ ಕಾಣಿಸಿಕೊಂಡು ನನ್ನ ಕಲಹದ ಕಾರ್ಯವನ್ನು ಬಿತ್ತುವೆನು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶಂಕರ ನಟವರ ಶುಭ ಶೇಖರ ದೇವಾ ಕರುಣಾಕರ ಶಂಕರ ಮಹದೇಶ್ವರ ಜಗದೀಶ್ವರ ಶಂಕರ ನಾರಾಯಣ ನಾರಾಯಣ. ಆದಿಯು ನೀನೇ ಅಂತ್ಯವು ನೀನೇ ನಾರಾಯಣ ನಾರಾಯಣ. ಆದಿಯು ನೀನೇ ಅಂತ್ಯವು ನೀನೇ ನೀನಿಲ್ಲದಿನ್ಯಾರ ಈ ಲೋಕಕ್ಕೆಲ್ಲ ನೀನಿಲ್ಲದಿನ್ಯಾರ ಈ ಲೋಕಕ್ಕೆಲ್ಲ ಅಟಮಾಯ ಯೋಗಿಯೋ ನೀನೇ ಕಣಯ್ಯ ಶಂಕರ ನಟವರ ಶುಭ ಶೇಖರ ದೇವಾ ಕರುಣಾಕರ ಶಂಕರ ಮಹದೇಶ್ವರ ಜಗದೀಶ್ವರ ಶಂಕರ ನಾರಾಯಣ ನಾರಾಯಣ. ಹೇ ದೇವ ದೇವಾ ನೀ ತೋರಿ ದಯವ ಹರಿಸೆನ್ನ ದುರಿತಾಂತವ ಹರಿಸೆನ್ನ ದುರಿತಾಂತವ. ಹೇ ದೇವ ದೇವಾ ನೀ ತೋರಿ ದಯವ ಹರಿಸೆನ್ನ ದುರಿತಾಂತವ ಹರಿಸೆನ್ನ ದುರಿತಾಂತವ. ಕರುಣಾಳು ಪ್ರಭುವೇ ಕೊರೆಯನ್ನ ದೊರೆಯೇ ಪರಮಾತ್ಮ. ಕರುಣಾಳು ಪ್ರಭುವೇ ಕೊರೆಯನ್ನ ದೊರೆಯೇ ಏಕೆನ್ನ ಬಳಲಿಸುತ್ತಿರುವೆ. ಹೇ ದೇವ ದೇವಾ ನೀ ತೋರಿ ದಯವ ಹರಿಸೆನ್ನ ದುರಿತಾಂತವ ಹರಿಸೆನ್ನ ದುರಿತಾಂತವ. ನಿನ್ನಾಜ್ಞೆಯಂತೆ ಕಾಡೆಲ್ಲ ಧರಿಸಿ ನಿನ್ನಾಜ್ಞೆಯಂತೆ ಕಾಡೆಲ್ಲ ತರಿಸಿ ನಾ
ಇನ್ನೆಲ್ಲಿ ಹುಡುಕುವುದು? ಮನ್ಮಥನಿಗೊಪ್ಪುವ ಮೋಹನಾಂಗಿಯೇನು? ಹಿಂತಿರುಗಿ ಹೋಗೋಣವೆಂದರೆ ಮುಕುಂದನು ಮತ್ತಷ್ಟು ಮೌನಕ್ಕೊಳಪಡುವನು. ಏನು ಮಾಡಲು? ನಾರಾಯಣ ನಾರಾಯಣ. ಶ್ರೀಹರಿ ನಾರಾಯಣ ನಾರಾಯಣ. ಯಾರದಿ ಮನಮಿಡಿಯುವಂತಹ ಮಧುರಗಾನ? ಶ್ರೀಹರಿ ನಾರಾಯಣ ನಾರಾಯಣ. ಓಹೋ, ನಾರದಮಾತ್ಮರ ಆಗಮನ. ಅವರದೇ ಈ ಸ್ವರಸಂಧಾನ ಗಾನ. ನಾನಿನ್ನು ಕನ್ಯರ ಸಲುವಾಗಿ ಕನಬರಿಸುವಂತಿಲ್ಲ. ಅವರ ಮುಖೇನ ಹೋಗಿ ಕನ್ನಡ ವಿಚಾರವನ್ನು ತಿಳಿದುಕೊಂಡು ಹೋಗೋಣ. ನಾರಾಯಣ ನಾರಾಯಣ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನೀನಿಲ್ಲದಿನ್ಯಾರೋ ಈ ಲೋಕಕ್ಕೆಲ್ಲ. ನಾರಾಯಣ ನಾರಾಯಣ. ನೀನಿಲ್ಲದಿನ್ಯಾರೋ ಈ ಲೋಕಕ್ಕೆಲ್ಲ. ಹಠಮಾಯ ಯೋಗಿಯೋ ನೀನೇ ಕಣಯ್ಯ ಶಂಕರ. ನಟವರ ಶುಭ ಶೇಖರ ದೇವ ಕರುಣಾಕರ ಶಂಕರ ಮಹದೇಶ್ವರ ಜಗದೀಶ್ವರ ಶಂಕರ. ನಾರಾಯಣ ನಾರಾಯಣ. ಪೂಜ್ಯರೇ, ನಾರದ ಮಹಾತ್ಮರೇ. ಓಹೋ, ಯಾರದು? ದ್ರೌಪದಾದೇವಿ, ಪಾಂಡವರ ಪಟ್ಟದರ್ಶಿ, ಶ್ರೀಕೃಷ್ಣ ಪರಮಾತ್ಮನ ತಂಗಿ ಶೋಭನಾಂಗಿ. ನಾರಾಯಣ ನಾರಾಯಣ. ಹೌದು ಪೂಜ್ಯರೇ, ಆಕೆಯೇ ನಾನು. ಸ್ವೀಕರಿಸಿ ನನ್ನ ಪ್ರಣಾಮಗಳನ್ನು. ದ್ರೌಪದ, ಇದೇನು ತಾಯಿ ಈ ಅರಣ್ಯ ಪ್ರದೇಶದಲ್ಲಿ ನೀನು ಓರ್ವಳೆ? ನಾನೊಬ್ಬಳೇ ಏಕೆ ಮಹಾತ್ಮರೇ? ನನ್ನ ಸಂಗಡ ಮತ್ತೊಬ್ಬ ಮಹಾಶಯರಲ್ಲವೇ? ಎಲ್ಲಿ ಬಂದಿರುವರೇ? ಪಾರ್ಥನೆ ಎಲ್ಲಿ ಕಾಣುತ್ತಿಲ್ಲವಲ್ಲ ದ್ರೌಪದ? ಪಾರ್ಥರಲ್ಲ ಮುನಿಪುಂಗವ, ಸ್ವಾರ್ಥಿಗಳ ಸ್ಫೂರ್ತಿಯನ್ನಡಗಿಸುವ ಮೂಲ ಕರ್ತೃವು ಕೀರ್ತಿ ಸ್ವರೂಪರಾದ ನಾರದ ಮಹಾತ್ಮರಿಲ್ಲವೇ? ಏನು ತಾಯಿ, ನಾನೀಗ ತಾನೇ ನಿನ್ನನ್ನು ಭೇಟಿಯಾದದ್ದು. ಪೂಜ್ಯರೇ, ನಿಮಗೆ ತಿಳಿಯದೆ ನನ್ನ ಅಲೆದಾಟವು. ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಆದ ನಿಮಗೆ ತಿಳಿಯದಿರುವ ವಿಚಾರವೇನಿರುವುದು ಹೇಳಿ? ನಾರಾಯಣ ನಾರಾಯಣ. ಏನು ಕೃಷ್ಣೆ ಹೀಗೆ ಮಾತನಾಡುತ್ತಿರುವೆ ಅರ್ಥವಿಲ್ಲದೆ? ನಾರಾಯಣ ನಾರಾಯಣ. ಪೂಜ್ಯರೇ, ಶ್ರೀಕೃಷ್ಣ ಪರಮಾತ್ಮನ ಮಗ ಮನ್ಮಥನಿಗೆ ಕಲ್ಯಾಣ ಮಾಡಲಾರಂಭಿಸಿ ಆತನಿಗೆ ಕನ್ಯೆಯನ್ನು ಹುಡುಕುವ ಕಾರ್ಯವು ನನಗೆ ನೇಮಿಸಿರುವುದರಿಂದ ನಾನಿಂದು ಚರಿಸದೇ ಇರುವ ರಾಜ್ಯಗಳೇ ಇಲ್ಲ. ಸದ್ಯ ನನ್ನ ಕಣ್ಣಿಗೆ ಈಗ ದೇವರಂತೆ ಬಂದು ಕಾಣಿಸಿಕೊಂಡಿರಲ್ಲ. ಒಳ್ಳೆ ಗ್ರಾಚಾರ ಪ್ರಾಪ್ತವಾಯಿತಲ್ಲ. ನಾರಾಯಣ ನಾರಾಯಣ. ಅಲ್ಲ ತಾಯಿ, ನಾನು ದೇವರಲ್ಲ, ದೇವಋಷಿ. ನಿಜ ಪೂಜ್ಯರೇ, ನೀವು ದೇವಋಷಿಗಳಾದರೂ ನನಗೆ ಸಹಾಯ ಮಾಡಲು ದೇವರಂತೆ ಬಂದು ನನ್ನ ಎದುರಿನಲ್ಲಿ ನಿಂತಿರುವಿರಿ. ಅಲ್ಲ ತಾಯಿ, ನಾನು ಇಲ್ಲಿ ನಿಲ್ಲಲು ಬಂದವನಲ್ಲ, ಬಂದ ದಾರಿಯನ್ನಿಡಿದು ಹೊರಡುವೆನು. ನಾರಾಯಣ ನಾರಾಯಣ. ನೀವೀಗ ನನಗೆ ಸಹಾಯ ಮಾಡದೆ ಹೋದರೆ ನನ್ನ ಪ್ರತಿಜ್ಞೆಯು ಭಂಗವಾಗಿ ಅಪಹಾಸ್ಯಕ್ಕೀಡಾಗಬೇಕಾಗುವುದು. ಆದ್ದರಿಂದ ನೀವು ನನಗೆ ಸಹಾಯದ ಮಾರ್ಗ ತೋರಲೇಬೇಕು. ನಾರಾಯಣ ನಾರಾಯಣ. ಈಗ ಸರಿ ಹೋಯಿತು. ಅಲ್ಲ ತಾಯಿ, ನೀನು ಶ್ರೀಕೃಷ್ಣ ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿ, ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನ ತಂಗಿ ಶೋಭನಾಂಗಿ. ಇಂಥ ನಿನ್ನಿಂದ ಒಂದು ಕನ್ಯೆಯನ್ನು ಹುಡುಕಲು ಸಾಧ್ಯವಿಲ್ಲ ಅಂದ ಮೇಲೆ ಇನ್ನು ನಾನು ಬ್ರಹ್ಮಚಾರಿ. ನನ್ನಿಂದೇನಾದೀತು ದ್ರೌಪದ? ಬೇಡಿ ಪೂಜ್ಯರೇ, ನಾರಾಯಣ ನಾರಾಯಣ. ಬೇಡಿ, ಹಾಗನ್ನ ಬೇಡಿ. ನೀವೀಗ ನನಗೆ ಸಹಾಯದ ಮಾರ್ಗ ತೋರಲೇಬೇಕು. ಇಲ್ಲವಾದರೆ ನಾನು ದ್ವಾರಕೆಗೆ ಹಿಂತಿರುಗುವಂತಿಲ್ಲ. ನಾರಾಯಣ ನಾರಾಯಣ. ಒಳ್ಳೆ ಗ್ರಾಚಾರ ಪ್ರಾಪ್ತವಾಯಿತಲ್ಲ. ಮನ್ಮಥನಿಗೆ ಯೋಗ್ಯ ಕನ್ಯೆ ಎಲ್ಲಿರುವಳೆಂದು ಯೋಚಿಸುವುದು. ನಾರಾಯಣ ನಾರಾಯಣ. ಗೋಚರವಾಯಿತು, ಮತ್ತೆ ಮರೆತುವಾಯಿತು. ನಾರಾಯಣ ನಾರಾಯಣ. ಪೂಜ್ಯರೇ, ನಿಧಾನವಾಗಿ ಜ್ಞಾಪಿಸಿಕೊಳ್ಳಿ. ಜ್ಞಾಪಕಕ್ಕೇನೋ ಬಂದಿತು. ಜ್ಞಾಪಕಕ್ಕೆ ಬಂದಿದೆ. ನಿನ್ನ ಗಡಿಬಿಡಿಯಲ್ಲಿ ಮತ್ತೆ ಮರೆತು ಹೋಯಿತು ದ್ರೌಪದ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಧಾನವಾಗಿ ಜ್ಞಾಪಿಸಿಕೊಳ್ಳಿ. ನೀನು ಭೂತವಾಗಿ ನನ್ನ ಬೆನ್ನತ್ತುವುದು ಬೇಡ. ನಾನು ಈ ವಿಚಾರವನ್ನು ನಿನಗೆ ತಿಳಿಸದೇ ಇರುವುದು ಬೇಡ. ಗೋಚರವಾಯಿತು. ಯಾರ್ಯಾಕೆ
ಕಮಲಾವತಿ ಪಟ್ಟಣದ ಕಮಲೇಶ ರಾಜನ ಪುತ್ರಿ ರತಿ ಎಂದು. ಏನು ರತಿ ಎಂಬ ನಾಮಾಂಕಿತವೇ? ಏಕೆ ಇರಬಾರದೇನೋ? ಇರಲಿ ಇರಲಿ ಬಿಡಿ, ಇದ್ದರೂ ಇರಬಹುದು. ಆಕೆಯಾದರೆ ಮನ್ಮಥನಿಗೆ ತಕ್ಕ ಯುವತಿ. ಅಲ್ಲಿಗೆ ಹೋಗಿ ಪ್ರಯತ್ನಿಸು ತಾಯಿ. ಈ ನಿಮ್ಮ ಗಣ ಸಹಾಯಕ್ಕೆ ನಾನೆಂದಿಗೂ ಚಿರಋಣಿ. ಪೂಜ್ರೆ, ನಾನಿಂದು ಹೊರಡಲೇ? ಹಾ 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 ದ್ರೌಪದ, ಮೊದಲು ಆ ಕಮಲೇಶ ನುಡಿದಂತೆ ನಡೆಯುವುದಾಗಿ ಆ ಕಮಲೇಶ ರಾಜನಿಂದ ವಚನವನ್ನು ಪಡೆದು ತದನಂತರ ವಿಚಾರವನ್ನು ಹೇಳುತ್ತಾಯಿ. ಆಗಲಿ ಪೂಜ್ಯರೇ, ನೀವು ಏನೇ ಹೇಳಿದರೂ ಸರಿಯಾಗಿ ಹೇಳಿದ್ರಿ. ನಾನಿಂದು ಹೋಗಿ ಬರಲೇ? ಹೊರಡು ತಾಯಿ. ನಾರಾಯಣ ನಾರಾಯಣ. ಕುಂತಿ ಸೊಸೆ ರತಿಯನ್ನು ಕೃಷ್ಣಕುಮಾರ ಮನ್ಮಥನಿಗೆ ಕೊಡುವಂತೆ ಹೊರಟಿರುವಳು. ಆದರೆ ಮಗಧ ದೇಶದ ಸಮದ್ಭೂಪಾಲನ ಪುತ್ರ ಕೌಡ್ಲಿಕನಿಗೆ ಕೊಡಬೇಕೆಂದು ರಾಕ್ಷಸ ವಂಶದ ಕಂಸನ ಅಕ್ಕ ಸಾಂಖ್ಯರಾಣಿ ಆತನ ಪತಿ ಕಮಲೇಶ ರಾಜ ಪರಸ್ಪರ ಒಪ್ಪಿಕೊಂಡಿರುವರು. ಅದಲ್ಲದೆ ಅತಿ ಸೌಂದರ್ಯವತಿಯಾದ ರತಿಯನ್ನು ತಾನೇ ಲಗ್ನವಾಗುವನೆಂದು ಕೌಡ್ಲಿಕನು ಅರನಿಂದ ಮರಣ ಬಾರದಂತೆ ವರವನ್ನು ಪಡೆದು ತಪಸ್ಸನ್ನಾಚರಿಸಿ ಕುಳಿತಿರುವನು. ನಾನಾದರೂ ರತಿಯನ್ನು ಕೌಡ್ಲಿಕನಿಗೆ ದಕ್ಕಿಸದ ಹಾಗೆ ಮಾಡಲು ದ್ರೌಪದಾ ದೇವಿಯನ್ನು ಕಳಿಸುವನು. ಆ ರಾಜನಾದರೂ ಕೃಷ್ಣನ ಹೆಸರೆತ್ತಿರೆದ್ರೆ ಸಾಕು, ಕೆಂಡದಂತೆ ಕೋಪಕಾರುವನು. ನಾನು ಸಹ ದ್ರೌಪದಾ ದೇವಿಯನ್ನು ಅನುಸರಿಸಿ ಅಲ್ಲಿಗೆ ಪ್ರಯಾಣವನ್ನು ಮಾಡಿ ಆ ರಾಜನಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ರತಿ ಮನ್ಮಥರ ಕಲ್ಯಾಣವನ್ನು ಪ್ರೇರೇಪಿಸುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಜಯತು ಜಯ ವಿಠಲ, ನಿನ್ನ ನಾಮವೋ ಶಾಂತಿಧಾಮವೋ ಸೌಖ್ಯದಾರಾಮ. ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ. ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ. ನಾರಾಯಣ ನಾರಾಯಣ. ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮಕ ಭಾವವು ನೀನೆ. ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮಕ ಭಾವವು ನೀನೆ. ಅನ್ಯವು ನೀನಯ್ಯ ಎಲ್ಲವೂ ನೀನಯ್ಯ. ನಾರಾಯಣ ನಾರಾಯಣ. ಅನ್ಯವು ನೀನಯ್ಯ ಎಲ್ಲವೂ ನೀನಯ್ಯ. ನೀನೆಲ್ಲ ಪಾಂಡುರಂಗ ಪಾಂಡುರಂಗ ಪಾಂಡುರಂಗಯ್ಯ. ಜಯತೋ ಜಯ ವಿಠಲ, ನಿನ್ನ ನಾಮವೋ ಶಾಂತಿಧಾಮವೋ ಸೌಖ್ಯದಾರಾಮ. ಜಯತು ಜಯ ವಿಠಲ ವಿಠಲ. ನಾರಾಯಣ ನಾರಾಯಣ.
ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ನಾರಾಯಣ ನಾರಾಯಣ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನಾರಾಯಣ ನಾರಾಯಣ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನೀನೆನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತೋ ಜಯ ವಿಠಲ 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 ನಾರಾಯಣ ನಾರಾಯಣ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಯ ಜಯ ಕೈಲಾಸವಾಸ ಜಯ ಜಯ ಕೈಲಾಸವಾಸ ಜಯ ಶಿವ ಶಂಕರ ಜಯ ಪರಮೇಶ್ವರ 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 ಜಯ ಸಕಲೋದಾರ ಜಯ ಸಕಲೋದಾರ ಜಯ ಸಕಲೋದಾರ ಜಯ ಸಕಲೋದಾರ ದೇವಾ ದೇವಾ
ಸಾಗರ ಏ ಕರುಣ ಸಾಗರ ಭಕ್ತರ ಬಂದು ನೀ ದಯದಿಂದೋ 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 ನೀ ಬಂದು ನನಗೆ ವರವನ ಕರುಣಿಸೋ ನೀ ಬಂದು ನನಗೆ ವರವನ ಕರುಣಿಸೋ ಏನನ ತಂದೆ ದೇವಾ 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 ಓಂ ಪರಮೇಶ್ವರ ದೇವಾದಿದೇವನೇ ಮಗ ಭಕ್ತ ಬಾಂಧವನೇ ದೇವಾದಿದೇವ ದೇವ ದೇವಾದಿದೇವನೇ ಮಗ ಭಕ್ತ ಬಾಂಧವನೇ ದೇವಾದಿದೇವನೇ ಮಗ ಭಕ್ತ ಬಾಂಧವನೇ ನೀ ಬಂದು ನನಗೆ ವರವನ ಕರುಣಿಸೋ ನೀ ಬಂದು ನನಗೆ ವರವನ ಕರುಣಿಸೋ ನೀ ಬಂದು ನನಗೆ ವರವನ ಕರುಣಿಸೋ ಏನನ ತಂದೆ ದೇವಾ ದೇವಾ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ಪರಮೇಶ್ವರನೇ ಜಯ ಜಯ ಗಂಗಾಧರನೇ ದೇವಾ ದೇವಾ
ಭಕ್ತ ದಾನವತನೆಯ, ನಿನ್ನ ತಪಸ್ಸಾಧನೆಯು ವಂದನೆಯನ್ನು ನೀಗಲು ಪ್ರಸನ್ನನಾಗಿರುವೆನು. ವೇಗದ ಆರಾಧನೆಯಿಂದ ಹೆಚ್ಚೆತ್ತಿ ದ್ರೋಹಗಳನ್ನು ತ್ಯಜಿಸೋ. ಬಂದೆಯಾ ತಂದೆ, ಬಂದೆಯಾ ಗೌರಿ ರಮಣ, ಪಾರ್ವತಿ ವಲ್ಲಭ, ಏ ನನ್ನ ತಂದೆ, ಏ ಶಂಕರ, ಈ ಕಂದನ ಕೂಗಿಗೆ ಮರೆಯಿಟ್ಟು ಬಂದೆಯಾ ದೇವಾ, ಮರೆಯಿಟ್ಟು. ಏ ಶಂಕರ, ಏ ಪರಮೇಶ್ವರ, ಮಗಧ ದೇಶದ ನನ್ನ ಪೂರ್ವಿಕರೆಲ್ಲರೂ ಮಡಿದು ಮಣ್ಣಾಗಿ ಸ್ವರ್ಗಸ್ಥರ. ತಂದೆ ಭಕ್ತ ಶಂಕರ, ನಾನಾದರೂ ನಿಮ್ಮಯ ಕರುಣಾದಯರಸದಿಂದ ವರವನ್ನು ಪಡೆದು ಏನಾದರೂ ಒಂದು ಕಾರ್ಯವನ್ನು ಸಾಧಿಸಬೇಕೆಂದಿರುವೆನು. ಇದಕ್ಕೆ ನಿನ್ನನ್ನು ಕುರಿತು ತಪಸ್ಸು ಮಾಡಿದಿರು ದೇವ. ಭಕ್ತ, ನೀನು ಮಗಧ ದೇಶದ ಸಮನ್ ಭೂಪಾಲನ ಏಕಮಾತ್ರ ತನೇನೆಂದು ಮನನವಾಯಿತು. ಆದರೆ ಏನು ದೇವ? ಏ ಪರಮೇಶ್ವರ, ಏ ಶಂಕರ, ಆದರೆನ್ನು ವಾರ್ಧೋಕ್ತಿಯ ಮಾತೇಕೆ ಶಂಕರ, ಆದರೆನ್ನು ವಾರ್ಧೋಕ್ತಿಯ ಮಾತೇಕೆ ಶಂಕರ. ಮಗು ದೇವ್, ಅಂದರೆ ಈಗ ಏನಾಯಿತು ಸುರಂದನ? ನಿನ್ನ ನಿಷ್ಠಾವಳಿಕೆಯನ್ನು ಕಂಡು ಕರುಬಿ ತಂದೊಡ್ಡಿರುವ ಉಪ ಮರ್ಮಗಳು ಯಾವುವು? ದೇವ ಪರಮೇಶ್ವರ, ನನ್ನ ಪಿತಾಮಹರುಗಳು ಈ ಮಗಧ ದೇಶವನ್ನು ಆಡಿ ಏನೊಂದು ಕಾರ್ಯವನ್ನು ಸಾಧಿಸದೆ ಮಡಿದಿ ಮಣ್ಣಾಗಿ ಹೋದರು. ನಾನಾದರೂ ನಿಮ್ಮಯ ಅನುಗ್ರಹದಿಂದ ಏನಾದರೂ ಒಂದು ಕಾರ್ಯವನ್ನು ಸಾಧಿಸಬೇಕೆಂದಿರುವೆನು. ಮಗು, ಇದಕ್ಕೆ ನೀನು ವರವನ್ನು ಕರುಣಿಸು ದೇವಾ, ಇದಕ್ಕೆ ನೀನು ವರವನ್ನು ಕರುಣಿಸು. ಮಗು, ಇವು ನಿನ್ನಿಂದ ಇಂತಹ ಪಾರಿತೋಷಕ ವರವನ್ನು ಯಾಚಿಸಲು ಕುಳಿತಿರುವೆನು ದಾನವೃತ. ಹೌದು ತಂದೆ, ಹೌದು ಪರಮೇಶ್ವರ. ಮಗು, ತಂದೆ, ಈ ಅವನು ಹೇಳಿ ಅವತರಿಸಿರುವ ಪ್ರತಿಯೊಂದು ಜೀವರಾಶಿಯು ಯಾವುದಾದರೂ ಒಂದು ನೆವದಿಂದ ಮರಣ ಹೊಂದಿ ಶವವಾಗಲೇಬೇಕು. ಆದ್ದರಿಂದ ಈ ಸರ್ಪದಿಂದ ನೀ ಮರಣ ಹೊಂದುವೆಯಾ? ಹೌದು ತಂದೆ, ಹೌದು ಪರಮೇಶ್ವರ. ಅದು ನನಗೂ ತಿಳಿದಿರುವುದು. ಈ ಪ್ರಪಂಚದಲ್ಲಿ ಮಾನವರಾಗಿ ಹುಟ್ಟಿದ ಮೇಲೆ ಏನು ಯಾವುದರಿಂದಲಾದರೂ ನಾವು ಮಾಡಲೇ ಹೊಂದಲೇಬೇಕು ದೇವ. ಆದ್ದರಿಂದ ನಿನ್ನನ್ನು ಕುರಿತು ತಪಸ್ಸು ಮಾಡಿದರೆ ದೇವ. ಪರಮೇಶ್ವರ, ಸರ್ಪ ಏನು ತಂದೆ, ಏನು ಹೇಳಿದೆ ಪರಮೇಶ್ವರ? ಏ ಶಂಕರ, ಸರ್ಪದಿಂದ, ಅದು ಕಳಿಂಗ ಸರ್ಪ, ಅದು ವಿಷಕಾರಕ ಸರ್ಪ. ಅದು ನನ್ನನ್ನ ಹರಗಳಿಗೆ ಕೂಡ ಬಿಡುವುದಿಲ್ಲ ದೇವಾ, ಅದು ನನ್ನನ್ನ ಹರಗಳಿಗೆ ಕೂಡ ಬಿಡುವುದಿಲ್ಲ. ಅದರಿಂದ ಬೇಡ ತಂದೆ, ಅದರಿಂದ ಬೇಡ. ಹಾಗಾದರೆ ಉರ್ಗವೈರಿ ಗರುಡನಿಂದ ನೀನು ಮರಣ ಹೊಂದುವೆಯಾ? ಏನು ತಂದೆ? ಏ ಶಂಕರ, ಏ ಪರಮೇಶ್ವರ, ಗರುಡ ವಿಷ್ಣುವಿನ ರಿಪು ಅಲ್ಲವೇ ಪರಮೇಶ್ವರ? ಹೌದು ಮಗು, ಗರುಡ ವಿಷ್ಣುವಿನ ರೂಪು, ಅದು ನನ್ನನ್ನ ಕೂಡ ಬಿಡುವುದಿಲ್ಲ ತಂದೆ. ಅದರಿಂದ ಬೇಡ ತಂದೆ, ಅದರಿಂದ ಬೇಡ. ಹಾಗಾದರೆ ಮತ್ತೆ ಯಾವ ನಡೆಯಲಿ ಮಗು? ಏನು ತಂದೆ, ಏನು ಶಂಕರ, ನನ್ನನ್ನೇ ವರವನ್ನು ಕೇಳು ಎಂದು ಬಿಟ್ಟಿಯಲ್ಲ ಪರಮೇಶ್ವರ. ಏ ದಯಾಸಾಗರ ತಂದೆ, ಗೌರಿ ವಲ್ಲಭ, ಪಾರ್ವತಿ ಪರಮೇಶ್ವರ, ಜಗದೊಡೆಯ, ನನ್ನನ್ನೇ ಕೇಳು ಎಂದು ಬಿಟ್ಟಿಯಲ್ಲ. ಹರಿಹರರಿಂದಲೇ ಆಗಲಿ, ಅಷ್ಟದಿಕ್ಪಾಲಕರಿಂದಲೇ ಆಗಲಿ, ಮುನಿವರಿಯರಿಂದಲೇ ಆಗಲಿ, ದೇವಾನುದೇವತೆಗಳಿಂದಲೇ ಯಾರಿಂದಲೂ ಮಾಡಬೇಡ ತಂದೆ. ನೀನು ಮಗು, ತಂದೆ ಹೇಳು ಮಗು. ಶಂಕರ, ಗೌರಿ ವಲ್ಲಭ, ಸ್ತ್ರೀಯರಿಂದ ನನಗೆ ಮಾಡಬಾರದು ಎಂಬುದಾಗಿ ವರವರ ಕಳುಹಿಸು ಪರಮಾತ್ಮ. ತಥಾಸ್ತು ಮಗು, ತಥಾಸ್ತು.
ಪ್ರಿಯರಿಂದ. ಮಗು ಹರಿಯುವ ನದಿ ಆಕಾಶವಾಣಿ ಅಯೋನಿಧಿ ಸ್ತ್ರೀ. ಈ ಸ್ತ್ರೀ ಹೊರ ಸರ್ಪದಿಂದ ನೀನು ಮರಣದರಿತು ಜನ್ಮಿಸಿದರೆ ಸ್ಥಿರವಾಗಿ ಬಾಳುವೆ. ದುರಹಂಕಾರದಿಂದ ಮರೆಯಲು ಇಚ್ಛಿಸಿದರೆ ದುರಹಂಕಾರದಿಂದ ಮರೆಯಬೇಡ ಎಚ್ಚರ, ಮರೆಯಬೇಡ ಎಚ್ಚರ. ಏನು ತಂದೆ, ಏನು ತಂದೆ? ಹೊರಿಯುವ ನದಿಯು ಸ್ತ್ರೀ, ಆಕಾಶವಾಣಿಯು ಸ್ತ್ರೀ, ಈ ಭೂದೇವಿಯು ಸ್ತ್ರೀ, ಈ ಭೂದೇವಿಯು ಸ್ತ್ರೀ. ನಾನಲ್ಲವೇ ಈ ದಾರುಣಿಯಳು ಧನ್ಯ, ನಾನಲ್ಲವೇ 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 ಈ ದಾರುಣಿಯಳು ಧನ್ಯ. ಮರಣವ ಸಂಭವಿಸಿದಾಗ ಹಾಗೆ ಕರುಣ ಸಾಗರನು ಗರಚಿದನು. ಮರಣವು ಸಂಭವಿಸಿದಾಗ ಹಾಗೆ ಕರುಣ ಸಾಗರನು ಗರಚಿದನು. ಕಲಯನ ಗಗನ ಕೆಸೆದು ಕೃಷ್ಣನ ಸದ ಬಳೆಯ ಕಲಯನ ಗಗನ ಕೆಸೆದು ಕೃಷ್ಣನ ಸದ ಬಳೆಯ. ನಾನಲ್ಲವೇ ನಾನಲ್ಲವೇ ಈ ದಾರುಣಿಗಳು ಧನ್ಯ, ದಾರುಣಿಯಳು ಧನ್ಯ, ದಾರುಣಿಯಳು ಧನ್ಯ. ಆಗ ಗಡ್ಬಡ್ ಸಿಂಗ್, ಸಾಬಣ್ಣ ಪಾರ ಹುಷಾರು, ಪಾರ ಹುಷಾರು. ಗಡ್ಬಡ್ ಸಿಂಗ್ ಕ್ಯಾಗೆ ನಮಗೆ ಬೋಲ್ತಾರೆ ನೀವು? ನಮ್ದಿಗೆ ಗೊತ್ತಿಲ್ಲ ಪಾರಾಗಿ ಹುಷಾರಿಗೆ ಅಂತ ಕ್ಯಾಗೆ ಮಾತಾಡ್ತಾರೆ ನಿಮ್ದಿಗೆ? ನನ್ನ ಮಗನ ನೀನೇನು ಪಾರ ಮಾಡ್ತಾ ಇದ್ದೀಯ? ನೀ ಮದಿ ಏನು ಶಂಕ ಊದ್ತಾ ಇದ್ಯಾ? ನಮ್ದಿಗೆ ಶಂಕಾಗೆ ಊದ್ತಾರೆ ಅಂತಾರೆ, ನಿಮ್ದಿಗೆ ಏನು ಊಗೆ ಊದ್ತಾರೆ? ಏನು ಮಾಡ್ತಾ ಇದ್ಯಾ? ಪಾರಗಾಣ ಪಾರ. ಗಡ್ಬಡ್ ಸಿಂಗ್ ನಮ್ದಿಗೆ ಹೇಳ್ತಾರೆ, ನಮ್ದಿಗೆ ರಾಜಾಗೆ ಇಲ್ಲ, ನಮ್ದಿಗೆ ಸಾಧನೆಗೆ ನೋಡಿ ಚಾಕ್ರಿಗೆ ಕೊಟ್ಟಾರೆ. ನಿಮ್ಗೆ ಗೊತ್ತು? ಚಾಕ್ಲೇಟ್ಗೆ ನೋಡಿ ಸಾಧನೆಗೆ ಚಾಕ್ಲೇಟ್ ನೋಡಿ ಚಾಕ್ರಿಗೆ ಕೊಟ್ಟಿದ್ದಾರೆ. ತೋರಿಸ್ಬೇಕು ಸಾಧನೆಗೆ. ಹಿಡ್ಕೊಳ್ಳಿ ಸುಮ್ಮನೆ, ಸಾಧನೆಗೆ ತೋರಿಸ್ತಾನೆ ಸುಮ್ಗೆ. ಸಾಧನೆಗೆ ತೋರಿಸಿ ಏನು ಸಾಧನೆಗೆ ಮಾಡಿದ್ದಾರೆ ಅಂತ ತೋರಿಸ್ಬೇಕು. ಇಲ್ಲ, ನಮ್ದಿಗೆ ಸಾಧನೆಗೆ ಮಾಡಿದ್ದಾರೆ, ಅದಕ್ಕೆ ಚಾಕ್ರಿಗೆ ಕೊಟ್ಟಿದ್ದಾರೆ. ಗೊತ್ತು? ಕಿಚಡಿಗೆ ಬಹಳ ಕೆಲಸ ಮಾಡೈತೆ ಬಿಡಲಿ. ಪಾರಾಗೆ ಹುಷಾರ್, ಪಾರಾಗೆ ಹುಷಾರ್, ಪಾರಾಗಿ ಸಾಬಣ. ಪಾರಾಗೆ ಮಾಡುವಂದ್ರೆ ನಿದ್ದೆಗೆ ಮಾಡ್ತಾರೆ. 3 ರಾತ್ರಿ ಇದು ಯಾಕೋ ನನಗಿವತ್ತ ನಿದ್ದೆ ಭಾಳ ಬರ್ತದೆ. ನಿದ್ದೆ ಸಾಬಣ ನಿಮ್ದಿಗೆ ನಿದ್ದೆಗೆ ಮಾಡ್ತಾರೆ. ಒಂದು ಹಾಡು ಹೇಳ್ಬಿಡ ಮರಿ. ಹಾಡು ನಮ್ದಿಗೆ ಹಾಡಿಗೆ ಗಿಡಿಗೆ ಬರೋಗಿಲ್ಲ. ನಿಮ್ದಿಗೆ ಹೇಳು ಹಾಡು. ನಮ್ದಿಗೆ ಬರೋಗಿಲ್ಲ. ಬರೋಲ್ಲ? ಬರೋಗಿಲ್ಲ ನಮ್ದಿಗೆ. ಓದಿ ಬಿಡೋದಾಗೆ ನಾನೇ ಒಂದು ಹಂಗೆ ಅಂತೀನಿ ನೋಡು. ಸಂಸಾರ ಬಲು ಕೆಟ್ಟದನ್ನ, ಈ ಸಂಸಾರ ಬಲು ಕೆಟ್ಟದನ್ನ, ನಾನು ಹೇಳ್ತೀನಿ ಕೇಳಿ ನಿಂಬನ್ನ. ಸಂಸಾರ 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 ಬಲು ಕೆಟ್ಟದನ್ನ, ಅದನ್ನ ಹೇಳ್ತೀನಿ ಕೇಳಿ ನೀವು ನಮ್ಮನ್ನ. ಸಂಸಾರ ಬಲು ಕೆಟ್ಟದನ್ನ, ಬೆಳ್ಳಿಲ್ಲ ಬೆಳೆಯಿಲ್ಲ ಬೆಳವಲ್ಲ, ಬೆಳ್ಳಿಲ್ಲ ಬೆಳೆಯಿಲ್ಲ ಬೆಳವಲ್ಲ ಕಾಣ್ತೇನೆ. ಎಲ್ಲ ಬೆಳ ಎಲ್ಲ ಬೆಳವಾಲ, ಕೊಳ್ಳಿಲ್ಲ ಕಳ್ಳಿಲ್ಲ ಕೋಲಾರ ಸಂಸಾರ. ಆಹ ಸಂಸಾರ ಸಂಸಾರ ನಾನು ಹೇಳ್ತೀನಿ ಕೇಳಿ ಸಂಸಾರ ಬಲು ಕೆಟ್ಟದ. ಆಕಾಶ ಮೇಲೆ ನೋಡ್ರಿ ಗಾಡಿ, ಆಕಾಶ ನೋಡಿ ಗಾಡಿ, ನಾನು ನೋಡಿ
ಕಾರಣ ಹೆಂಗತ್ತ ನನ್ನ ಹಾಡು ಇವನಿಗೆ ಹಾಡಿಗೆ ಇಲ್ಲ ಏ ಗಣಪತಿ ಸಿಂಗು ಬಾಯ್ ಬಾಯ್ ಅದ ಇವನಿಗೆ ಹಾಡಿಗೆ ಕೇಳ್ಕೊಂಡ್ಬಿಟ್ಟು ಆ ನಾಯಿಗೆ ಕತ್ತೆಗೆ ಇಲ್ಲ ಅದನ್ನು ಕೇಳಿಕ್ಕಿಲ್ಲ ನಿಮ್ದಿಗೆ ಹಾಡು ಹೇಳೋದು ನೋಡಿ ನಮ್ದಿಗೆ ಹಾಡು ಹೇಳ್ಬೇಕು ಅಂತ ಹೇಳಿ ನಮ್ದಿಗೆ ಹಾಡು ಹೇಳ್ತಾರೆ ಒಲ್ಲನ್ ಮಕ್ಕಂಡ ನೀನು ಅವಾಗಲೇ ಕೇಳಿಲ್ಲ ಅಂದೆ ಹಾಡು ನಮ್ದಿಗೆ ಹಾಡು ಹೇಳ್ತಾರೆ ಹಾಡು ಗಾನಗೆ ಬಿಸಾಕು ಒಗಿ ನಮ್ದಿಗೆ ಯಾವ್ದಿಗೆ ಹಾಡು ಹೇಳ್ಬೇಕು ನಮಗೆ ಗೊತ್ತಿಲ್ಲ ಅಮ್ಮಣ್ಣ ಅರೆ हिंदू मुस्लिम अलग है दोनों का मतलब एक है हिंदू मुस्लिम अलग है दोनों का मतलब एक है हिंदू जाता है मंदिर ಹೌದು ಮುಸಲ್ಮಾನ್ ಜಾತಾ ಹೈ ಮಸೀದ್ ಹೌದು ಮಂದಿರ ಮಸೀದ್ ಅಲಗ್ ಹೈ ದೋನೋ ಕೆ ಮತ್ಲಬ್ ಏಕ್ ಹೈ ಮುಸ್ಲಿಮ್ ಅಲಗ್ ಹೈ ದೋನೋ ಕೆ ಮತ್ಲಬ್ ಏಕ್ ಹೈ हिंदू पहनता है जराई मुसलमान पहनता है पिजारा जराई पिजारा अलग है दोनों के मतलब एक है हिंदू खाता है पचड़ी मुसलमान खाता है खिचड़ी पचड़ी खिचड़ी अलग है ಸಾಬಣ ನಾನು ಸಾಬಣ ಏ ಗಣಪತಿ ಸಿಂಗ್ ಹೆಂಗೈತೆ ನಮ್ದಿಕ್ಕೆ ಗಾನ ನಿಮ್ಮ ಗಾನ ಹಾಂ ಬಾರ ಇಲ್ಲಿ ಏ ಕಾಯ್ ಏನಲ್ಲೇ ಗಾನ ಅಂತಾರೆ ಏನಿಲ್ಲ ಅದನ್ನ ನಮ್ಮ ಮನೆ ನಾಯಿ ಕತ್ತೆ ಕೂಡ ಕೇಳೋದಿಲ್ಲ ಅನ್ನ ನೋಡಿ ಅಣ್ಣ ನಿಮ್ದಿಗೆ ಹಿಂಗೆ ನಮ್ದಿಗೆ ಗಾನ ಚೆನ್ನಾಗಿರ್ಲಿಲ್ಲ ನಿಮ್ದಿಗೆ ಗಾನ ಕತ್ತೆಗೆ ಕುತ್ತಿಗೆ ನಮ್ದಿಗೆ ಗಾನ ಜನರಿಗೆ ಕೇಳೈತೆ ಚಪ್ಪಾಳಿಗೆ ಹೊಡೆದೈತೆ ಅಲ್ಲೇ ಅಲ್ಲೇ ನಿಮ್ದಿಗೆ ಸೊಳ್ಳೆ ಕಡಿತಾ ಇದ್ದ ಅದು ಕೊಡ್ಕೊಟ್ಟಾರ ಹಾಂ ಸರಿ ಪಾರ ಕಾಯ್ಬೇಕು ಪಾರ ಅಲ್ಲ ಚಕ್ಲಿ ಅಲ್ಲ ಕಳ್ಳ ಅದೇನು ಹಾಡು ಹೇಳ್ಬಿಟ್ಟು ಏನು ಇಜಾರ ಅಂತೀಯ ಏನು ಬಿಜಾರ ಅಂತೀಯ ಏನು ಚಕ್ಲಿ ಅಂತೀಯ ಏನು ಬುಡ್ಡಿ ಅಂತೀಯ ಏ ಬುಡ್ಡಿ ನಮ್ದಿಗೆ ಹೇಳ್ತಾರೆ ಮಂತ್ರಿಗೆ ಇಲ್ಲ ಅದು ಗೋಡಿಗೆ ಅಂತ ಹೇಳ್ತಾರೆ ಆ ಮುದುಕಿಗೆ ಇಲ್ಲ ಚಕ್ಲಿ ಅದು ಬುಡ್ಡಿಗೆ ಅಂತಾರೆ ಅದೆಲ್ಲ ಬಿಡು ಈಗ ಎಲ್ಲೂರು ಯಾವುದು ಚೋಕರಿಗೆ ಬರ್ತಾ ಇದೆ ಚಕ್ಲಿಗೆ ಅಲ್ಲ ಚೋಕರಿಗೆ ಮತ್ತೆ ಚೋಕ್ರಿ ಅಂದರೆ ಹುಡುಗಿ ಅಯ್ಯ ದ್ವಾರಪಾಲಕರೇ, ಕಮಲೇಶ್ವರ ರಾಜನ ಅರಮನೆಯ ಪ್ರವೇಶ ದ್ವಾರವು ಇದೇ ತಾನೇ? ಹೌದಮ್ಮ, ಇದೆ. ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇಂತ? ಏ ನಮ್ದಿಗೆ ಕೇಳ್ತಾರೆ. ನಿಮ್ದಿಕ್ಕೆ ಯಾರು? ಇಲ್ಲಿಗೆ ಯಾಕೆ ಬಂದೈತೆ? ಎಲ್ಲ ನಮ್ದಿಕ್ಕೆ ಹೇಳಬೇಕು. ನನ್ನ ಹೆಸರು ದ್ರೌಪದಿ ಎಂದು, ಪಾಂಡವರ ಪತ್ನಿ. ನಾನು ಮಹಾರಾಜರನ್ನು ನೋಡಲು ಬಂದಿರುವೆನು. ಓಹೋ, ಇವ್ರಿಗೆ ಮಹಾರಾಜರಿಗೆ ನೋಡ್ಬೇಕಂತೆ. ಏನು ಮಾಡೋದು? ಪಾಪ ಹೆಣ್ಮಗು ನೋಡಿದ್ರೆ ಒಂಥರ ಏನೋ ದುಃಖ ಬರ್ತೈತೆ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು. ನಾನು ಈ ಅಮ್ಮನ ಕರ್ಕೊಂಡು ಹೋಗಿ ಮಹಾರಾಜ ಇರ್ತಾವ ಬಿಟ್ಬಿಟ್ಟು ಓಡೋಡಿ ಬಂದ್ಬಿಡ್ತೀನಿ. ಏ ಗಣಪತಿ ಸಿಂಗ್, ನಮ್ದಿಗೆ ಕಟ್ಲಕ್ಕಾಗಿ ತಿಂತಾರೆ, ನಿಮ್ದಿಗೆ ಇಲ್ಲಿ ಇರಬೇಕು. ನಮ್ದು ಆ ಛೋಕರಿಗೆ ಲಡ್ಕಿಗೆ ಕರ್ಕೊಂಡು ಹೋಯ್ತಾರೆ. ಬಲ್ಲನ್ ಮಕ್ಕಳ ನೀನು. ಏ ನಮ್ದಿಗೆ ಇಲ್ಲಿ ಸುಮ್ಮನೆ ಇರಬೇಕು. ತಲೆ ಬಿಡು. ನಮ್ದಿಗೆ ಅಮ್ಮ, ನಮ್ದಿಗೆ ಇಲ್ಲಿ ಒಳಗಡೆ ಬಿಡೋಗೆ ನಮ್ದು ಸಮುದಾಯದೊಳಗೆ ಇಲ್ಲ. ಒಳಗಡೆಗೆ ಬಿಡೋಕ್ಕಿಲ್ಲ. ನಮ್ದು ಮಹಾರಾಜರಿಗೆ ಆಜ್ಞೆಗೆ ಐತೆ, ಅದರಿಂದ ಒಳಗಡೆಗೆ ಬಿಡೋಕ್ಕಿಲ್ಲ. ನಾವು ಬಿಟ್ಟು ಬಿಡು.
ಏಯ್ ಹಾಗೆಲ್ಲ ಬೇಡಿ ದ್ವಾರಪಾಲಕರೇ, ನಾನು ಮಹಾರಾಜರನ್ನು ನೋಡಲೇಬೇಕು. ನೋಡ್ಲೇಬೇಕು. ಹಾ, ಕ್ಯಾಗೆ ಆಯ್ಸ ಬೋಲ್ತಾರೆ ಪಾಪ ನೋಡಿದ್ರೆ ನೋಡ್ಬೇಕು. ಪಾಪ ಪಾಪ ಅದು ಕರ್ಕೊಂಡು ಹೋಗ್ತೀಯ. ನಿನಗೆ ನಂಬ ಅಲ್ಲ, ಯಾರು ನಂಬೋದು ಗರ್ಬರ್ ಸಿಂಗ್ ನಂಬಾರ್ದು. ಅವ್ರು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ನಿನ್ನ ಜೊತೆಗೆ ಬರ್ತಾರೆ. ನಡಿ ಬನ್ನಿ ಅಮ್ಮ, ಹೋಗೋಣ. ಸುಮ್ಮನೆ ಹೋಗ್ಬೇಕು, ಬಂದ್ಬಿಡ್ಬೇಕು. ಆಯ್ತು, ಬನ್ನಿ. ನೀವು ಮುಂದೆ, ನಾನು ಹಿಂದೆ. ಮಹಾಪ್ರಭು ಹಜವೇನೋತನ ಹೃದಯಿಂದ ಹಜವೇನೋತನ ಹೃದಯಿಂದ ಸುಜನರಾಗಿ ಬಾಳುತ್ತಾರೆ. ಸುಜನರಾಗಿ ಬಾಳುತ್ತಾರೆ ಬೇಳೈ ಮಂತ್ರ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತೆ ಅಂದ್ರೆ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತೆ ಸುಜನರಾಗಿ ಬಾಳುತ್ತಾರೆ. ಸುಜನರಾಗಿ ಬಾಳುತ್ತಾರೆ ಬೇಳೈ ಮಂತ್ರ ಸಚಿವರೇ, ಮಹಾಪ್ರಭು ಎಂದು ನಾವು ನಡೆಸುತ್ತಿರುವ ರಾಜ್ಯಭಾರದ ವಿಚಾರವಾಗಿ ಯಾರಾದರೂ ನಮ್ಮ ಮೇಲೆ ದೋಷಾರೋಷಣೆಗಳನ್ನು ಮಾಡುವಂತಿದ್ದರೆ ಅಂತಹವರನ್ನು ಕರೆತಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಬಗ್ಗೆ ತಕ್ಕ ಏರ್ಪಾಡುಗಳಾಗಬೇಕು. ಇದಕ್ಕೆ ನಿಮ್ಮ ಉತ್ತರವೇನು ಮಂತ್ರಿಗಳೇ? ಮಹಾಪ್ರಭು ಲಾಲಿಸು ರಾಜೇಂದ್ರನೇ ಹೇಳುವ ನಾಮಾತನು. ಮಹಾಪ್ರಭು ಮಂತ್ರಿ, ಲಾಲಿಸು ರಾಜೇಂದ್ರನೇ ಹೇಳುವ ನಾಮಾತನು. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಬೆಳೆದ ಬೆಳೆಗಾಳಿಂದ ಪ್ರಜೆಗಳು. ಮಹಾಪ್ರಭು ಮಂತ್ರಿ, ಬೆಳೆದ ಬೆಳೆಗಾಳಿಂದ ಪ್ರಜೆಗಳು ಹರುಷದಿಂದ ಬಾಳುತ್ತಿಯರು. ಲಾಲಿಸು ರಾಜೇಂದ್ರನೇ ಹೇಳುವ ನಾಮಾತನು. ಲಾಲಿಸು ರಾಜೇಂದ್ರನೇ ಹೇಳುವ ನಾಮಾತನು. ಮಹಾಪ್ರಭು ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸಂತೋಷದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ಮಂತ್ರಿ, ಸತ್ಯ ಸತ್ಯ ಮಂತ್ರಿಗಳೇ, ಸತ್ಯ. ನೀವು ಆಡುವ ನುಡಿಗಳಿಗೆ ನಾನೇನೋ ಸಂತೃಪ್ತರಾಗುವೆನು. ಆದರೆ ರಾಜನಾದವನಿಗೆ ಯಾವಾಗಲೂ ನೆರೆ ಹೊರೆಯವರ ಕಡೆ ಗಮನ ಇರಬೇಕಲ್ಲವೇ? ಸೈನ್ಯಾಧೀಕ್ಷರ ಮಹಾಪ್ರಭು ಬೇಳೈ ಸೈನ್ಯಾಧಿನಾಥನೇ, ಸೈನ್ಯಾಧೀಕ್ಷರ ಮಹಾಪ್ರಭು ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧೀಕ್ಷರ ಮಹಾಪ್ರಭು ಸುತ್ತಲಿರುತ್ತಿಹ ಶತ್ರು ರಾಜರ ಸೈನ್ಯಾಧೀಕ್ಷರ ಮಹಾಪ್ರಭು ಸುತ್ತಲಿರುತ್ತಿಹ ಶತ್ರು ರಾಜರ ಮತ್ತೆ ಬೆಳೆಯುತ್ತ ನೇತ್ರರಂತೆ, ಮತ್ತೆ ಬೆಳೆಯುತ್ತ
ಲದಿಪ ಕೇಳು ಹೊಂಡ ಲದಿಪ ಕೇಳು ಹೊಂಡ ಲದಿಪ ಕೇಳು ಹುಟ್ಟು ಬೆರಿಪ ಸೈನ್ಯ ಎತ್ತ ಪದರು ಬಿಡನು ಹುಟ್ಟು ಬೆರಿಪ ಸೈನ್ಯ ಎತ್ತ ಪದರು ಎದುರಾಳಿಗಳ ಶಿರವ ಕಟ್ಟಿ ಕೊಲ್ಲುವೆ ನಾನು ಹೊಂಡ ಲದಿಪ ಕೇಳು ಹೊಂಡ ಲದಿಪ ಕೇಳು ಕಂಡು ಗಲ್ಲಿಗಳನ್ನು ದಂಡ ಅಸವ ಬೀರಿ ಕಂಡು ಗಲ್ಲಿಗಳನ್ನು ದಂಡ ಅಸವ ಬೀರಿ ಕಟ್ಟಿ ಎಂದಲಿಸಿರುವ ಕಟ್ಟಿ ಕೊಳ್ಳುವೆ ನಾನು ಹೊಂಡ ಲದಿಪ ಕೇಳು ಹೊಂಡ ಲದಿಪ ಕೇಳು ಮಹಾಪ್ರಭು ಅದಮಾರ ಪಿಡಿಯುವೆ ಮದವನ್ನು ಮುರಿಯುವೆ ಅದಮಾರ ಪಿಡಿಯುವೆ ಮದವನ್ನು ಮುರಿಯುವೆ ಎದುರಾಳಿಗಳ ಶಿರವ ಕೊಟ್ಟಿ ಕೊಳ್ಳುವೆ ನಾನು ಹೊಂಡ ಲದಿಪ ಕೇಳು ಹೊಂಡ ಲದಿಪ ಕೇಳು ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂದರೆ ಮದಿಸಿದ ಮದ್ದಾನೆಗಳ ಗುಂಪಿಗೆ ಕೇರಳದ ಸಿಂಹ ಹೆಜ್ಜೆ ಇಟ್ಟಾಗ ಯಾವ ರೀತಿಯಾಗಿ ಅದರಿ ಬೆದರಿ ಬೆಂಡಾಗಿ ಓಡುವವೋ ಅದೇ ರೀತಿಯಲ್ಲಿ ನಮ್ಮ ಸೈನ್ಯವನ್ನು ಕಂಡರೆ ಇಡೀ ನಮ್ಮ ಶತ್ರುಪುರ ಸೈನ್ಯಗಳೇ ದಿಗ್ಗಟ್ಟು ಓಡುವರು. ಅಲ್ಲದೆ ಮಹಾರಾಜ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಕಾಲ ಕಾಲಕ್ಕೆ ತಂದೊಪ್ಪಿಸುತ್ತಿರುವ ಮಹಾಪ್ರಭು ಮತ್ತೇನಪ್ಪಡೆ ಬಹಳ ಸಂತೋಷ. నేను ನಿನ್ನ ಪೇಟದಲ್ಲಿ నేను ಕುಳಿತುಕೋ ಮಂತ್ರಿ ಸೈನ್ಯಾಧೀಕ್ಷರ ಮಹಾಪ್ರಭು ಹರುಷವಾನಂದನ 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 ಅಂದ್ರೆ ದಂಡನಾಯಕರ ಧರೆಯೊಳೋ ಪ್ರಭು ಎಂಬುದ ವರ ಮಂತ್ರಿ ಸೈನ್ಯಾಧಿಪ ಅಂದ್ರೆ ದಂಡನಾಯಕರ ಧರೆಯೊಳೋ ಪ್ರಭು ಎಂಬುದ ವರ ಮಂತ್ರಿ ಸೈನ್ಯಾಧಿಪ ಸಚಿವ ಸೈನ್ಯಾಧಿಗಳಿರುವ ತನಕವೆದು ಸಚಿವ ಸೈನ್ಯಾಧಿಗಳಿರುವ ತನಕವೆದು ಹರುಷವಾನಂದನ 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 ಅಂದ್ರೆ ದಂಡನಾಯಕರ ಧರ್ಮವಾನ ಮೀರದ ಧರ್ಮಕ್ಕೆ ಹೋಗುವೆ ಅಂದ್ರೆ ದಂಡನಾಯಕರ ಧರ್ಮವಾನ ಮೀರದ ಧರ್ಮಕ್ಕೆ ಹೋಗುವೆ ವರ ಮಂತ್ರಿ ಸಚಿವ ಸೈನ್ಯಾಧಿಗಳಿರುವ ತನಕವೆದು ಅಂದ್ರೆ ವರ ಮಂತ್ರಿ ಸಚಿವ ಸೈನ್ಯಾಧಿಗಳಿರುವ ತನಕವೆದು ಹರುಷವಾನಂದನ 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 ಅಂದ್ರೆ ಎಂತಹ ಸಾಯಿಸೂರನಾದ ಮಂತ್ರಿಯು ಎಂತಹ ಕಡಶೂರನಾದ ಸೈನ್ಯಾಧೀಕ್ಷನು ಎನ್ನ ಆಸ್ಥಾನದಲ್ಲಿರುವಲ್ಲಿ ನನಗೂ ಈ ನನ್ನ ರಾಜ್ಯಕ್ಕೂ ಈ ನನ್ನ ಪ್ರಜೆಗಳಿಗೂ ಕುಂದುಕೊರತೆಗಳು ಎಲ್ಲಿಂದ ಬರಬೇಕು? ನೀವು ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಮಂಡಿಸುವರಾಗಿ ಆಗಬಹುದು ರಾಜೇಂದ್ರ. ಚಾರಣ ಸಮಾಚಾರವೇನು? ಆರಲೆ ಗಾಳಿಪಟ ದೂರಲೆ ಕಳ್ಳಪುರೆ ಆರಲೆ ಗಾಳಿಪಟ ದೂರಲೆ ಕಳ್ಳಪುರೆ ಚಿಕ್ಕಬಳ್ಳಾಪುರ ಗಂಡ ದೊಡ್ಡಬಳ್ಳಾಪುರ ಗಂಡ ಚಿಕ್ಕಬಳ್ಳಾಪುರ ಗಂಡ ದೊಡ್ಡಬಳ್ಳಾಪುರ ಗಂಡ ರಿಗಿಸ ದಂಡ ಮೈಸೂರ ಬಂಡ ಆರಲೆ ಗಾಳಿಪಟ ದೂರಲೆ ಕಳ್ಳಪುರೆ
ಒಳಗೆ ಬರ ಹೇಳಿ. ಆಗಬಹುದು ಪ್ರಭು. ಮಹಾರಾಜರೇ, ಸ್ವೀಕರಿಸಿ ನನ್ನ ಪ್ರಣಾಮಗಳನ್ನು. ಬಾ ತಾಯಿ, ಬಾ ಕುಳಿತುಕೋ. ಧನ್ಯವಾದಗಳು ಪ್ರಭು. ಯಾರು ತಾಯಿ ನೀನು? ನೀನು ಬಂದ ಸಮಾಚಾರವೇನು? ನಾನು ಪಾಂಡವರ ಪತ್ನಿ, ಹೆಸರು ದ್ರೌಪದಿ ಎಂದು. ಏನು, ಪಾಂಡವರ ಪತ್ನಿ ಪಾಂಚಾಲ ದೇವಿಯೇ? ಸಂತೋಷ, ಬಹಳ ಸಂತೋಷ. ಅಮ್ಮ ದ್ರೌಪದ, ಹಸ್ತಿನಾವತಿಯಲ್ಲಿ ಭೀಮಾ ಧರ್ಮಾದಿಗಳನ್ನೊಳಗೊಂಡು ಸಕಲರು ಕ್ಷೇಮದಿಂದಿರುವರು ತಾನೇ? ಕ್ಷೇಮದಿಂದಿರುವರು ದೊರೆಗಳೇ. ಆದರೀಗ ಪತಿಗಳನ್ನುಳಿದು ನೀನು ಓರ್ವಳೆ ನಮ್ಮಲ್ಲಿಗೆ ಬರಲು ಕಾರಣವಿರುವುದು. ಈಗ ನಿಮ್ಮಿಂದ ಅತಿ ಮುಖ್ಯವಾದ ಒಂದು ಸಣ್ಣ ಕಾರ್ಯವಾಗಬೇಕಾಗಿರುವುದು. ಅತಿ ಮುಖ್ಯವಾದ ಕಾರ್ಯ, ಅದರಲ್ಲೂ ಸಣ್ಣ ಕಾರ್ಯ. ವಿಚಿತ್ರವಾಗಿದೆ. ಅದೇನು ಹೇಳುತ್ತಾಯಿ, ನಡೆಸಿಕೊಡೋಣ. ಮಹಾರಾಜರೇ, ಅದನ್ನು ಹೇಳುವ ಮೊದಲು ಆ ಕಾರ್ಯವನ್ನು ಸತ್ಯವಾಗಿ ನಡೆಸಿಕೊಡುವುದೆಂದು ನೀವು ನನಗೆ ಪ್ರಮಾಣ ಮಾಡಬೇಕು. ಏನು ಪ್ರಮಾಣ ಮಾಡಬೇಕೆ? ಈಕೆಯ ನುಡಿಯು ಆಶ್ಚರ್ಯವಾಗಿದೆಯಲ್ಲ. ಈಕೆಯು ಪರಮ ಸಾಧ್ವಿಯಂತೆ ನಟಿಸಿ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸಿ ಬಂದಿರಬಹುದೇ? ಅಥವಾ ಈಕೆಗೇನಾದರೂ ಕಷ್ಟಗಳು ಸಂಭವಿಸಿ ಪರಿಹಾರಕ್ಕೇನಾದರೂ ಕೇಳಲು ಬಂದಿರಬಹುದೇ? ಏಕೆ ಮಹಾರಾಜರೇ, ಪ್ರಮಾಣ ಮಾಡಲು ಅನುಮಾನವೇ? ಅನುಮಾನವೇನು ಇಲ್ಲ ತಾಯಿ. ಇದೋ ನಿನ್ನ ಮಾತನ್ನು ಖಂಡಿತವಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳು. ಧನ್ಯ ದೊರೆಗಳೇ, ಧನ್ಯ. ಇಂದಿಗೆ ನನ್ನ ಶ್ರಮವು ಸಾರ್ಥಕವಾಯಿತು. ಮಹಾರಾಜರೇ, ದ್ವಾರಕಾ ನಗರದ ಶ್ರೀಕೃಷ್ಣ ಪರಮಾತ್ಮನನ್ನು ನೀವು ಬಲ್ಲಿರೇನು? ಬಲ್ಲನಾನಲ್ಲ ಚೋರನನ್ನು. ಏಕೆ, ಏನಾಯಿತು ಅವನಿಗೀಗ? ಹಾ, ಆತನಿಗೆ ಏನೂ ಆಗಲಿಲ್ಲ. ಆತನ ಮಗ ಮನ್ಮಥನಿಗೆ ಮಂಗಳ ಕಾರ್ಯ ಮಾಡಲಿರುವೆನು. ಅದಕ್ಕಾಗಿ ನಿಮ್ಮ ಮಗಳಾದ ರತಿಯನ್ನು ಮನ್ಮಥನಿಗೆ ಕೊಟ್ಟು ವಿವಾಹ ಮಾಡಬೇಕು. ಸಾಕು ಸಾಕು, ನಿಲ್ಲಿಸು ಈ ನಿನ್ನ ನುಡಿಯನ್ನು. ಇದೇನು ವಿರೋಧ ಮಾಡ್ತಿರುವೆಯಾ ತಾಯಿ? ದೊರೆಗಳೇ, ನಿಮ್ಮೊಡನೆ ನಾನು ವಿನೋದ ಮಾಡುವುದಾದರೂ ಏನಿರುವುದು ಹೇಳಿ. ದ್ರೌಪದ, ಈ ಕಾರ್ಯವು ನಡೆಯದ ಮಾತು. ನಾನು ಕೊಟ್ಟ ವಿಚಾರವನ್ನು ವಿನೋದವೆಂದು ತಿಳಿದು ಇರುವುದಾದರೆ ಈ ದಿನವಿದ್ದು ನಮ್ಮ ಉಪಚಾರವನ್ನು ಸ್ವೀಕರಿಸಿ ಹೋಗುವಂತೆ ನಡೆ, ಹೋಗೋಣ. ಅದು ಹೇಗೆ ಸಾಧ್ಯ? ಈ ಮಂಗಳ ಕಾರ್ಯವನ್ನು ಮಾಡಿಯೇ ತೀರುವೆನೆಂದು ನಾನು ಯದುಪತಿಗೆ ವಚನ ಕೊಟ್ಟು ಬಂದಿದ್ದೇನೆ. ಅದರಂತೆ ನೀವು ನಡೆದುಕೊಳ್ಳಿ. ನಡೆದುಕೊಳ್ಳದಿದ್ದರೆ ನಡೆಯಲಿರುವ ಕಾರ್ಯವು ತಾನಾಗಿಯೇ ನಡೆದು ಹೋಗುವುದು. ವರವಾಗಿ ಬರಲಿರುವ ಸಿರಿಲಕ್ಷ್ಮಿಯನ್ನು ಕರೆತಪ್ಪಿಸಿಕೊಳ್ಳಬೇಡಿ. ಅವನಾವ ಸಿರಿ ಕೊಡುವಾತ ಬಂದು ಬಾಂಧವರೆಂಬ ಅಭಿಮಾನವಿಡದೆ ತನ್ನ ಸೋದರ ಮಾವನನ್ನೇ ಕೈಯಾರ ಕೊಂದ ಘಾತುಕ, ನಾರಿಯರ ಚೋರ, ಮಹಾ ಮೋಸಗಾರ. ಆ ಗೊಲ್ಲಕೃಷ್ಣನ ಮಗನಿಗೆ ನನ್ನ ಮಗಳಾದ ರತಿಯನ್ನು ಕೊಡುವುದೇ ಸಾಧ್ಯವಿಲ್ಲ, ಸಾಧ್ಯವಾಗಲಾರದು. ಹೀಗಾಗುವುದೆಂದರಿತೇ ನಾನು ಮೊದಲು ನಿಮ್ಮಿಂದ ವಚನ ಪಡೆದದ್ದು ಅಲ್ಲ ದೊರೆಗಳೇ. ರಾಜ್ಯಾಳ್ವಿಕೆಯಲ್ಲಿರುವ ಕ್ಷತ್ರಿಯರಾದವರು ಕೊಟ್ಟ ಮಾತಿಗೂ ಆಡಿದ ಮಾತಿಗೂ ಈ ರೀತಿ ತಪ್ಪುವುದುಂಟೇನು? ಸಾಕು, ನಿಲ್ಲಿಸು ಈ ನಿನ್ನ ನುಡಿಯನ್ನು. ಅಬಲೆಯಾದ ನಿನ್ನ ಉಪದೇಶವು ರಾಜನಾದ ನನಗೆ ಅನಾವಶ್ಯಕ. ಮೊದಲಿಲ್ಲಿಂದ ಹೊರಟರೆ ಸರಿ. ಹೊರಡದಿದ್ದರೆ ಬಲವಂತವಾಗಿ ತಳ್ಳಿಸಬೇಕಾಗುವುದು ಎಚ್ಚರ. ಮಹಾರಾಜ, ಅರಸನೆಂಬ ವಿವೇಕದಿಂದ ಸುಮ್ಮನೆ ಇದ್ದಿದ್ದರೆ ಈ ರೀತಿ ಮಿತಿ ಮೀರಿ ನುಡಿಯಲು ಆರಂಭಿಸಿದೆಯಾ? ಇನ್ನೊಂದು ಸಾರಿ ಹೀಗೆ ಮಾತನಾಡಿದೆಯೋ? ಮಾತನಾಡಿದರೆ ಏನು ಮಾಡುವೆ? ನೆತ್ತಿಯ ಪಿತ್ತವನ್ನು ನೆಲಕ್ಕುರುಳಿಸಬೇಕಾಗುವುದು. ಸಾಕು ಸಾಕು ಬಿಡು, ಸಾಕು ಮಡಿಯಳೆ ಈ ಪರಿ ನುಡಿಗಳು ರಚಿತವೆ. ಸಾಕು ಸಾಕು ಬಿಡು, ಸಾಕು ಮಡಿಯಳೆ ಈ ಪರಿ ನುಡಿಗಳು ರಚಿತವೆ. ಕಲ್ಲದ ಬೆಂಕದ ಮಾತುಗಳಾಡಿ ತಗ್ಗಿನ ನುಡಿಯದಿರೋ. ಕಲ್ಲದ ಬೆಂಕದ ಮಾತುಗಳಾಡಿ ತಗ್ಗಿನ ನುಡಿಯದಿರೋ.
ಛೀ ವಚನ ಭ್ರಷ್ಟ, ಸಾಕು ಮಾಡು ಈ ನಿನ್ನ ವ್ಯರ್ಥ ಲಾಪವನ್ನು. ಸಹಿಸೆನಾ ನಿನ್ನ ಅವಿವೇಕದ ದರ್ಪದ ನುಡಿಯಂ, ಸಹಿಸೆನಾ ನಿನ್ನ ಅವಿವೇಕದ ದರ್ಪದ ನುಡಿಯಂ. ವಿಧಿಸುವೆನಾ ನಿನಗೆ ಸರಿ ಹೋಗುವ ಶಿಕ್ಷೆಯ, ವಿಧಿಸದಿದ್ದೊಡೆಯನ್ನ ವೀರ ಪಾಂಡವನಾರಿ ಸಹೋದರಿ ಎಂದು ಅರಿಯದಿರು ನೀ. ಛೀ ವಚನ ಭ್ರಷ್ಟ, ಕೊಟ್ಟಿದ ಮಾತನ್ನು ತಪ್ಪಿರುವೆಯ. ಈ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನ ಗಗನಕ್ಕೇರಿರುವ ನಿನ್ನ ಗರ್ವವನ್ನಿಳಿಸಿ ರತಿಯ ಸಂಗಡ ಮನ್ಮಥನಿಗೆ ವಿವಾಹ ಮಾಡದಿದ್ದರೆ ನನ್ನನ್ನು ಪಾಂಡವರ ಪತ್ನಿ ಶ್ರೀಕೃಷ್ಣ ಪರಮಾತ್ಮನ ಸಹೋದರಿ ಎಂದರೆ ನಾನಿನ್ನೂ ಬರುವೆ. ತೊಲಗಾಚೆ ಅಬ್ಬಾ ಹೆಂಗ ಸಾದರುವಂತಹ ಪ್ರಚಂಡಳು. ನಾರಾಯಣ ನಾರಾಯಣ, ಕ್ಷೇಮದಿಂದಿರುವೆಯಾ ಮಹಾರಾಜ? ಪೂಜ್ಯರೇ, ಪೂಜ್ಯರಾದ ನಾರದ ಮಹಾತ್ಮರಿಗೆ ವಂದಿಸುವೆನು. ಮಹಾರಾಜ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಮೌನೇಂದ್ರ ಮನ್ನಿಸುವೆ ಚರಣಕ್ಕೆ ಮಹಾನುಭಾವ, ಕೃಪೆಯಿಡು ಎನ್ನೊಳ್ಳು ಮೌನೇಂದ್ರ. ಪೂಜ್ಯರೇ, ಮೌನೇಂದ್ರ ಮನ್ನಿಸುವೆ ಚರಣಕ್ಕೆ ಮಹಾನುಭಾವ, ಕೃಪೆಯಿಡು ಎನ್ನೊಳ್ಳು ಮೌನೇಂದ್ರ. ಪೂಜ್ಯರೇ, ಹೇಳುವರಾಗಿ ದಯ ಮಾಡಿದ ಪರಿ ಅರುಹಿದರೆ. ಪೂಜ್ಯರೇ, ಮಹಾರಾಜ ಹೇಳುವರಾಗಿ ದಯ ಮಾಡಿದ ಪರಿ ಅರುಹಿದರೆ ಭಯದಿ ಅರ್ಪಿಸುವೆ ಈದರೆ. ಪುರುಷೋತ್ತಮರ ಬ್ರಹ್ಮಕುಮಾರರೇ. ಪೂಜ್ಯರೇ, ಪುರುಷೋತ್ತಮರ ಬ್ರಹ್ಮಕುಮಾರರೇ, ನೀವಲ್ಲವೇ ಈ ಮಾನವದಾಸರೇ. ಪೂಜ್ಯರೇ, ಮಹಾರಾಜ ಹೇಳುವರಾಗಿ ನೀವಲ್ಲವೇ ಈ ಮಾನವದಾಸರೇ. ಮೌನೇಂದ್ರ ಮನ್ನಿಸುವೆ ಚರಣಕ್ಕೆ ಮಹಾನುಭಾವ, ಕೃಪೆಯಿಡು ಎನ್ನೊಳ್ಳು ಮೌನೇಂದ್ರ. ನಾರಾಯಣ ನಾರಾಯಣ, ಕ್ಷೇಮದಿಂದಿರುವೆಯ, ಕ್ಷೇಮದಿಂದಿರುವೆಯಾ ಮಹಾರಾಜ? ಇನ್ನೆಲ್ಲಿ ಕ್ಷೇಮ ಪೂಜ್ಯರೇ? ಆಗಬೇಕಾದ ಮಂಗಳ ಅಮಂಗಳವೆಲ್ಲ ಹಾಗೇ ಹೋಯಿತು. ಏಕೆ, ಏನಾಯಿತು ಇವತ್ತು ಈ ದಿನ ನಿನಗಿಂದು? ಅದೇ ಹೇಳಿದನಲ್ಲ ಪೂಜ್ಯರೇ. ನಾರಾಯಣ ನಾರಾಯಣ, ಅದೇನೋ ಆಗಿ ಹೋಯಿತು, ಅದೇನೋ ಮುಗಿದು ಹೋಯಿತು ಅಲ್ಲವಯ್ಯ ದೊರೆ. ವಿಚಾರವೆಂಬುದನ್ನು ವಿವರಿಸಿ ಹೇಳಿದಿರಲ್ಲವೇ ನನಗೆ ಅರ್ಥವಾಗುವುದು? ಅರ್ಥವೋ ವ್ಯರ್ಥವೋ, ಕೇವಲ ಓರ್ವ ಸ್ತ್ರೀಯಳಿಂದ ಎಂತಹ ಅಪಮಾನವೆಂದರೆ ನಾನಿನ್ನು ಬದುಕಿರುವುದೇ ವ್ಯರ್ಥ ಪೂಜ್ಯರೇ, ಬದುಕಿರುವುದೇ ವ್ಯರ್ಥ. ನಾರಾಯಣ ನಾರಾಯಣ, ಏನು ಓರ್ವ ಸ್ತ್ರೀಯಳಿಂದ ನಿನಗೆ ಅಪಮಾನವೇ? ಮುಗೀತು ಮುಗೀತು ರಾಜಪುತ್ರ ನಿನ್ನ ಕತೆ. ಪೂಜ್ಯರೇ, ನಿನ್ನ ಚಿತ್ತವು ಸರಿಯಾಗಿರುವುದು ತಾನೆ? ನಾರಾಯಣ ನಾರಾಯಣ. ಆಕೆ ಯಾರು? ಹ? ಆಕೆ ಯಾರು? ಆಕೆ ಯಾರು? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ, ವಿವೇಕವನ್ನರಿಯದವಳು. ಓಹೋ, ದ್ರೌಪದಾ ದೇವಿಯೇ, ಮುಗೀತು ಮುಗೀತು ರಾಜಪುತ್ರ ನಿನ್ನ ಕತೆ. ಆಕೆ ಯಾರು? ಯಾರ ಸಹೋದರಿ? ಆಕೆಯ ಮಹಿಮಾತಿಶಗಳು ಎಂತಹವು? ಅದನ್ನು ಅರಿಯದೆ ಈ ರೀತಿ ವಿರಸ ಮಾಡಿಕೊಂಡಿರುವೆಯಲ್ಲ, ಅದಕ್ಕೆ.
ಪೂಜ್ಯರೇ, ಆಕೆ ಯಾರಾದರೇನು? ಯಾರ ಸಹೋದರಿಯಾದರೇನು? ಅಲ್ಲ ಪೂಜ್ಯರೇ, ಆಕೆಯ ಮಹಿಮಾದೇಶಗಳಿಗೆ ಎದರಿ ಕೇವಲ ಓರ್ವ ಗೊಲ್ಲನ ಸಂಬಂಧವನ್ನು ಬೆಳೆಸುವುದೇ? ನಾರಾಯಣ ನಾರಾಯಣ, ಶ್ರೀಕೃಷ್ಣ ಪರಮಾತ್ಮನನ್ನು ನೀನು ಬಲ್ಲೆಯ ತಾನೆ? ಹೌದು, ಬಲ್ಲೆನು. ನಾರಾಯಣ ನಾರಾಯಣ, ಅನರ್ಥವು ಸಂಭವಿಸಿದೆ. ಆಕೆಯ ಸಂಬಂಧವನ್ನು ಏಕೆ ಬೆಳೆಸಬಾರದು? ಅದು ಪೂಜ್ಯರೇ, ನಾರಾಯಣ ನಾರಾಯಣ, ಅದು ಹೇಗೆ, ಯಾರಿಂದ ಅಂದರೆ ಕೃಷ್ಣಕುಮಾರ ಮನ್ಮಥ ಇವರಿಬ್ಬರ ಅಮರ ಪ್ರೇಮದಿಂದ. ಅದು ಹೇಗೆ, ಯಾರಿಂದ ಮಹಾತ್ಮರೇ? ಅದು ಹೇಗೆ, ಯಾರಿಂದ ಅಂದರೆ ಕೃಷ್ಣಕುಮಾರ ಮನ್ಮಥ ರತಿ ಮನ್ಮಥರ ಇವರಿಬ್ಬರ ಅಮರ ಪ್ರೇಮದಿಂದ. ಹೌದೇ? ಈ ಸಂಗತಿಯನ್ನರಿಯದೆ ಆ ದ್ರೌಪದಾದೇವಿಯನ್ನು ಮನಬಂದಂತೆ ಜರಿದು ಸಭೆಯಿಂದ ಆಚೆಗೆ ತಳ್ಳಿಸಿಬಿಟ್ಟೆನಲ್ಲ, ಮುಂದೇನು ಮಾಡುವುದು ಯತಿಗಳೇ? ಮಹಾರಾಜ, ಮಾಡುವುದಾದರೇನು? ಹೀಗೆ ಮಾಡಿದರೆ ಹೇಗೆ ಪೂಜ್ಯರೇ? ಆ ದ್ರೌಪದಾದೇವಿಯಲ್ಲಿ ನುಡಿದಂತೆ ನಡೆಯುವನೆಂದು ಕ್ಷಮೆಯನ್ನು ಯಾಚಿಸಿದರೆ? ಏನು ಪೂಜ್ಯರೇ, ಎಷ್ಟೆಲ್ಲವೂ ನಡೆದು ಹೋಗಿದೆ, ಪುನಃ ನಾನು ಆಕೆಯಲ್ಲಿ ಕ್ಷಮೆ ಯಾಚಿಸಲೇ? ಅದನ್ನು ಬಿಟ್ಟರೆ ಅನ್ಯ ಮಾರ್ಗವೇ ಇಲ್ಲವಯ್ಯ ದೊರೆ. ಆಗಲಿ ಆಗಲಿ, ಅನಾಥ ಬಂಧುವೇ, ನಿಮ್ಮ ಮಾತಿನಂತೆ ಪ್ರಯತ್ನಿಸಿ ನೋಡುತ್ತೇನೆ. ನಾರಾಯಣ ನಾರಾಯಣ ಮಹಾರಾಜ, ಆಕೆ ಇಲ್ಲಿಯೋ ಎಲ್ಲಿಯೋ ಹೋಗುತ್ತಿರಬಹುದು, ಮೊದಲು ಹೋಗಿ ಪ್ರಯತ್ನಿಸು. ಆಗಲಿ, ಧನ್ಯವಾದಗಳು, ಬರುತ್ತೇನೆ ಪೂಜ್ಯರೇ. ಹೊರಡರಾಗಿ ಮಹಾರಾಜ. ನಾರಾಯಣ ನಾರಾಯಣ, ಏನೀ ಮಾಯಾ ನಾಟಕವೋ ಹರಿ ಸಾರ್ವಭೌಮ? ಮೊದಲನೇ ಯುಗವಾದ ಕೃತಯುಗದಲ್ಲಿ ಪಾಲಾಕ್ಷನ ಜ್ವಾಲಾಕ್ಷಿಗಳಿಗೆ ಸಿಲುಕಿ ಸುಟ್ಟಿ ಭಸ್ಮಗೊಂಡು, ಮೂರನೇ ಯುಗವಾದ ದ್ವಾಪರ ಯುಗದಲ್ಲಿ ರತಿ ಮನ್ಮಥರ ಪುನರ್ವಿವಾಹದ ಕಾರ್ಯವು ಪ್ರೇರೇಪಿಸುವಂತೆ ಮಾಡಿದೆಯಲ್ಲ. ನಾರಾಯಣ ನಾರಾಯಣ. ಶ್ರೀ ಶೇಷಶಯನ ನಾರಾಯಣ, ಏಕಬಲವದನ ನೀಲಾಂಬನ. ನಾರಾಯಣ ನಾರಾಯಣ. ಶ್ರೀ ಶೇಷಶಯನ ನಾರಾಯಣ, ಏಕಬಲವದನ ನೀಲಾಂಬನ. ಏ ಚಕ್ರಧಾರಿ ಶೌರಿ ಗಿರಿಧಾರಿ, ಏ ಚಕ್ರಧಾರಿ ಶೌರಿ ಗಿರಿಧಾರಿ, ನೀನರಿತು ನಮಗೆ ಬೇರಿಲ್ಲದ. ನೀನರಿತು ನಮಗೆ ಬೇರಿಲ್ಲದಾರಿ, ನೀನರಿತು ನಮಗೆ ಬೇರಿಲ್ಲದಾರಿ. ನಾರಾಯಣ ನಾರಾಯಣ, ನೀನರಿತು ನಮಗೆ ಬೇರಿಲ್ಲದಾರಿ. ಶ್ರೀ ಶೇಷಶಯನ ನಾರಾಯಣ, ಏಕಬಲವದನ ನೀಲಾಂಬನ. ನಾರಾಯಣ ನಾರಾಯಣ. ಮೊಸಳೆಗೆ ಸಿಲುಕಿದ ನೊಂದ ಗಜೇಂದ್ರನ, ಮೊಸಳೆಗೆ ಸಿಲುಕಿದ ನೊಂದ ಗಜೇಂದ್ರನ, ಮೊರೆ ಕೇಳಿ ನೀ ಬಂದು ಕಲಕಿದ ಒಡೆಯ. ಮೊರೆ ಕೇಳಿ ನೀ ಬಂದು ಸಲಕಿದ ಒಡೆಯ, ಮೊರೆ ಕೇಳಿ ನೀ ಬಂದು ಸಲಕಿದ ಒಡೆಯ.
ಸಲಹಿದೆ ಒಡೆಯ ಶ್ರೀ ಶೇಷ ಶಯನ ನಾರಾಯಣ ಏಕಬಲವದನ ನೀಲಾಮನ ನಾರಾಯಣ ನಾರಾಯಣ ಭಕ್ತ ಪ್ರಹ್ಲಾದನ ಮಾದಿಗ ಪಿತನ ನಾರಾಯಣ ನಾರಾಯಣ ಭಕ್ತ ಪ್ರಹ್ಲಾದನ ಮಾದಿಗ ಪಿತನ ಕಂಬದಿಂದಲೇ ಬಂದು ಸಲಹಿದೆ ಒಡೆಯ ಕಂಬದಿಂದಲೇ ಬಂದು ಸಲಹಿದೆ ಒಡೆಯ ಕಂಬದಿಂದಲೇ ಬಂದು ಸಲಹಿದೆ ಒಡೆಯ ಕಂಬದಿಂದಲೇ ಬಂದು ಸಲಹಿದೆ ಒಡೆಯ ಶ್ರೀ ಶೇಷ ಶಯನ ನಾರಾಯಣ ಏಕಬಲವದನ ನೀಲಾಮನ ಶ್ರೀ ಶೇಷ ಶಯನ ನಾರಾಯಣ ಏಕಬಲವದನ ನೀಲಾಮನ 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 ನಾರಾಯಣ ನಾರಾಯಣ ಘನಪಮಾನವಿದೆಂತು ಘನಪಮಾನವಿದೆಂತು ತನು ಹಿಂಗೆ ಹೋದು ಘನಪಮಾನವಿದೆಂತು ವೀರ ಪಾಂಡವರ ನಾರಿಸರೇಂದ್ರಿಯು ವೀರ ಪಾಂಡವರ ನಾರಿಸರೇಂದ್ರಿಯು ಘೋರ ಅವಹೇಳನ ಕೊಳಗಾದೆನು ಕ್ರೂರಿಸ ಮಾಪತಿ ನಡೆದ ಸಭಾಂಗಣದಲ್ಲಿ ಕೃಷ್ಣ ಕೃಷ್ಣ ಕ್ರೂರಿ ಸಭಾಪತಿ ನೆರೆದ ಸಭಾಂಗಣದಿ ಕ್ರೂರಿ ಸಭಾಪತಿ ನೆರೆದ ಸಭಾಂಗಣದಿ ಸಾರಮೆಯನ ಬರಿ ನೀರಿ ನಡೆದನೆ ಸಾರಮೆಯನ ಬರಿ ನೀರಿ ನಡೆದನೆ ಘನಪಮಾನವಿದೆಂತು ಮನತಿನೊಂದು ತನು ಹಿಂದಿರುವುದು ಮನತಿನೊಂದು ತನು ಹಿಂದಿರುವುದು ಘನಪಮಾನವಿದೆಂತು ಕೃಷ್ಣ 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 ದುರಹಂಕಾರಿಯಾದ ದೊರೆಗೆ ಇನ್ನೆಷ್ಟು ದರ್ಪವಿರಬಹುದು. ಇರಲಿ, ಹೇಗಾದರೂ ಮಾಡಿ ರತಿಮನ್ಮಥರ ಕಲ್ಯಾಣ ಕಾರ್ಯವನ್ನು ಕೈಗೊಳ್ಳಲೇಬೇಕು. ಕೈಗೊಳ್ಳುವೆನು. ಅಮ್ಮ ದ್ರೌಪದಾದೇವಿ, ನಿಲ್ಲ ತಾಯಿ ನಿಲ್ಲು. ಯಾರದು? ಓಹ್, ನೀನಾ? ಹೌದು, ನಾನೇ ತಾಯಿ.
ಅಮ್ಮ ಪಾರ್ಥನರಸಿ, ಸ್ವಾರ್ಥವನ್ನರಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನಿನ್ನ ಇಷ್ಟದಂತೆಯೇ ರತಿ ಮನ್ಮಥರ ಕಲ್ಯಾಣದ ಕಾರ್ಯವನ್ನು ಮುಂದುವರಿಸುತ್ತಾಯಿ. ಕ್ಷಮೆ. ನೆರೆದ ಸಭೆಯೊಳಗೆ ನಾನಾರೆಂದರಿಯದೆ ಜರಿದು ಮಾತನಾಡಿ ಈಗ ಈ ನಿರ್ಜನವಾದ ಪ್ರಾಂತ್ಯದಲ್ಲಿ ಕ್ಷಮೆ ಯಾಚಿಸಲು ಬಂದಿರುವೆಯಾ? ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ನಿನ್ನನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಹಾಗೆನ್ನ ಬೇಡ ತಾಯಿ, ಹಾಗೆನ್ನ ಬೇಡ. ದೇನನ ಮೊರೆಯಾಲಿಸಿ ಮೊರೆಯ ಮಾತಾ ಮನದಳು ಮರುಗಿ ಕ್ಷಮೆಯಾಚಿಸುವೆ. ಮರುಗಳ ಮನದಳು ಮರುಗಿ ಕ್ಷಮೆಯಾಚಿಸುವೆ. ದೇನನ ಮೊರೆಯಾಲಿಸಿ ಅಮ್ಮ ದ್ರೌಪದ ಹರಿಯದೆ ನಾಂಗೈದ ಅಪರಾಧವನ ದ್ರೌಪದ ಹರಿಯದೆ ನಾಂಗೈದ ಅಪರಾಧವನ ಕರುಣದೆ ಮನ್ನಿಸು ಮಾತಾ. ಕೃಷ್ಣ ಸಹೋದರಿ ದಯವನ ತೋರ ದ್ರೌಪದ ಕೃಷ್ಣ ಸಹೋದರಿ ದಯವನ ತೋರ ಚರಣಕ್ಕೆ ಎರಗುವೆನ. ದ್ರೌಪದ ಚರಣಕ್ಕೆ ಎರಗುವೆನ. ದೇನನ ಮೊರೆಯಾಲಿಸಿ ಮೊರೆಯ ಮಾತಾ ಮನದಳು ಮರುಗಿ ಕ್ಷಮೆಯಾಚಿಸುವೆ. ದ್ರೌಪದ ಮನದಳು ಮರುಗಿ ಕ್ಷಮೆಯಾಚಿಸುವೆ. ದೇನನ ಮೊರೆಯಾಲಿಸಿ ದೇನನ ಮೊರೆಯಾಲಿಸಿ ದೇನನ ಮೊರೆಯಾಲಿಸಿ. ಅಮ್ಮ ಪಾರ್ಥನರಸಿ, ಸ್ವಾರ್ಥವನ್ನರಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನಿನ್ನ ಇಷ್ಟದಂತೆಯೇ ರತಿ ಮನ್ಮಥರ ಕಲ್ಯಾಣದ ಕಾರ್ಯವನ್ನು ಮುಂದುವರಿಸುತ್ತಾಯಿ. ಈ ಮಾತು ನಿಜವೇನು? ಶ್ರೀಕೃಷ್ಣ ಪರಮಾತ್ಮನ ಪಾದದಾಣೆಗೂ ಸತ್ಯ ತಾಯಿ, ಸತ್ಯ. ಇರಲಿ, ದುಡುಕಿದವರಿಗೆ ದುಗುಡವೇ ಸಾಕ್ಷಿ ಎಂದು ಈಗಲಾದರೂ ತಿಳಿದಿಯಲ್ಲ. ಇರಲಿ, ಈ ವಿಚಾರವನ್ನು ಪರಮಾತ್ಮನಿಗರುಹಿ ಮುಂದಿನ ಮಂಗಳ ಕಾರ್ಯವನ್ನು ಕೈಗೊಳ್ಳೋಣ. ನಾನಿನ್ನು ಹೋಗಿ ಬರಲೇ ಮಹಾರಾಜ? ಹೋಗಿ ಬಾ ತಾಯಿ. ದ್ರೌಪದ, ಏನು ನನ್ನದೊಂದು ಪ್ರಾರ್ಥನೆಯನ್ನು ಈಡೇರಿಸುವೆಯಾ ತಾಯಿ? ಏನದು? ನನಗಿರುವುದು ಓರ್ವಳೆ ಪುತ್ರಿಯಾದ್ದರಿಂದ ವೆಚ್ಚವೆಷ್ಟಾದರೂ ಸರಿಯೇ ಲಗ್ನವು ನಮ್ಮ ಪಟ್ಟಣದಲ್ಲಿಯೇ ನಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ತಾಯಿ. ಇರಲಿ ಮಹಾರಾಜರೇ, ಈ ವಿಚಾರದ ಬಗ್ಗೆ ಪ್ರಯತ್ನಿಸುವೆನು. ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ ತಾಯಿ.